ನಾನು ನನ್ನ 58ನೇ ವಯಸ್ಸಿನಲ್ಲಿ ಈ ಒಂದು MSc ಜಾಗ್ರಫಿ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕೆಂತಂದರೆ ನಾನು ಇನ್ನು 2 ವರ್ಷ ನನಗೆ ರಿಟೈರ್ಡಿಗೆ ಇತ್ತು. ಮತ್ತು ನನಗೆ ಜಾಗ್ರಫಿ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಆಗಿತ್ತು. BAದಲ್ಲಿ ನಾನು ಜಾಗ್ರಫಿ ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಅದನ್ನು ನನಗೆ MA ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಯಾಕಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಅದು ಲೆಕ್ಚರರ್ ಆಗಲಿಕ್ಕೆ ಸ್ಕೋಪ್ ಇರಲಿಲ್ಲ. ಹಾಗಾಗಿ ಎಕನಾಮಿಕ್ಸ್ ಮಾಡಿ ನಾನು ಎಕನಾಮಿಕ್ಸ್ ಲೆಕ್ಚರರ್ ಆಗಿ ಗೌರ್ಮೆಂಟಲ್ಲಿ ಸೆಲೆಕ್ಷನ್ ಆಗಿದ್ದೆ. ಆ ನಂತರ ಈಗ ಜೂನ್ 2025ರಲ್ಲಿ ರಿಟೈರ್ಡ್ ಆದೆ. ಜುಲೈ 1ರಿಂದ ನನಗೆ SCDM ಹೊನ್ನಾವರ ಪ್ರೈವೇಟ್ ಕಾಲೇಜಲ್ಲಿ ಕರೆ ಬಂತು, ಅಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಲಿಕ್ಕೆ. ಅಲ್ಲಿ ನಾನು ಈಗ ವರ್ಕ್ ಮಾಡ್ತಾ ಇದ್ದೇನೆ 6 ತಿಂಗಳಿಂದ. ತುಂಬ ಖುಷಿ ಇದೆ. ರಿಟೈರ್ಡ್ ಆದಮೇಲೆ ಮೆಂಟಲಿ ಒಂದು ಖುಷಿ ಕೊಡ್ತಾ ಇದೆ. ನನಗೆ ವಯಸ್ಸು ಆಗ್ತಾ ಇದೆ ಅನ್ನೋದರ ಒಂದು ಪರಿಕಲ್ಪನೆ ಹೋಗಿದೆ. ಇನ್ನೂ ಒಂದು 10 ವರ್ಷ ಹಿಂದೋಗಿದ್ದೇನೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಭಾಳ ಖುಷಿ ಇದೆ. ನನ್ನ ಕಾಲೇಜಲ್ಲಿ, ನಾನು ಕಲ್ತ ಕಾಲೇಜಲ್ಲಿ ಫ್ರೀಯಾಗಿ ಸರ್ವಿಸ್ ಮಾಡ್ತಾ ಇದ್ದೀನಿ ಜಿಯೋಗ್ರಫಿ ಲೆಕ್ಚರರ್ ಆಗಿ. ಮಕ್ಕಳು ಕೂಡ ಖುಷಿ ಇದೆ. ಮಕ್ಕಳು ತುಂಬ ಹುಷಾರಿದ್ದಾರೆ. ಮತ್ತು ಲೆಕ್ಚರರ್ಸ್ ಕೂಡ 35-40 ಮಂದಿ ಇದ್ದಾರೆ. ಅವರೆಲ್ಲರೂ ಪ್ರೀತಿಯಿಂದ ಕಾಣ್ತಾರೆ ನನಗೆ. ನನ್ನ ಗುರುಗಳನ್ನು ಪುನಃ ನಾನು ಆ ಕಾಲೇಜಲ್ಲಿ ಕಾಣ್ತಾ ಇದ್ದೇನೆ. ತುಂಬ ಖುಷಿ ಇದೆ.